ಕಾಪು ತಾಲೂಕು ಕಾಂಗ್ರೆಸ್ ಮುಖಂಡ ದಿವಾಕರ್ ಶೆಟ್ಟಿ ಅವರ ಮನೆಯಲ್ಲಿ ರಾತ್ರೋರಾತ್ರಿ ಕಳ್ಳತನ ನಡೆದಿರುವಂಥದ್ದು. ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿರುವಂಥದ್ದು, ಬಾಗಿಲನ್ನು ಮುರಿದು ಕಳ್ಳತನವನ್ನು ಮಾಡಿರುವಂಥದ್ದು. ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ದಿವಾಕರ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತವಾಗಿ ಮುಂಬೈಗೆ ತೆರಳಿದಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನು ಮಾಡಲಾಗಿದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೇಲ್ಭಾಗದ ಮಹಡಿಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಗೋಚರಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನಲಾಗ್ತಾ ಇದೆ. ಸದ್ಯಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಕೂಡ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಕಾಪು ಭಾಗದಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಕಳ್ಳತನದ ಪ್ರಕರಣಗಳು ನಡೆದಿರುವಂಥದ್ದು. ಕೆಲವು ದಿನಗಳ ಹಿಂದೆ 40 ಲಕ್ಷ ಕಳ್ಳತನ ಆಗಿರುವಂಥದ್ದು, 1 ಕೋಟಿಯ ಚಿನ್ನವೂ ಕೂಡ ಕಳ್ಳತನ ಆಗಿರುವಂಥ ಪ್ರಕರಣ ಉಡುಪಿಯಲ್ಲಿ ಕಾಪು ಭಾಗದಲ್ಲಿ ನಡೆದಿರುವಂಥದ್ದು. ಅದು ಕೂಡ ಯಾವುದೂ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಇಂತಹ ಕಳ್ಳತನವನ್ನ UP ಭಾಗದಿಂದ ಕೂಲಿ ಕೆಲಸವನ್ನು ಹುಡುಕಿಕೊಂಡ ಬಂದ ಮಂದಿಯೇ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸರ ಸದ್ಯಕ್ಕೆ ಇರುವಂಥ ಪೊಲೀಸರಿಗೆ ಮಾಹಿತಿ. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಭೇದಿಸಿದಾಗ ಇಂಥ ಬಿಹಾರದಿಂದ ಬಂದಂಥ ವ್ಯಕ್ತಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಕಾಪು ಭಾಗದ ಪ್ರಕರಣಗಳು ಯಾವುದು ಕೂಡ ಪತ್ತೆ ಆಗದೇ ಇರುವಂಥದ್ದು ಒಂದಷ್ಟು ಸ್ಥಳೀಯರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಪೊಲೀಸರು ಇನ್ನಾದರೂ ಒಂದಷ್ಟು ಕಠಿಣ ರೀತಿಯಲ್ಲಿ ಒಂದಷ್ಟು ಕಳ್ಳತನದ ಪತ್ತೆಯನ್ನು ಹಚ್ಚುವಂಥ ಕೆಲಸವನ್ನು ಮಾಡುವುದರ ಮೂಲಕ ಸ್ಥಳೀಯರ ನೆಮ್ಮದಿಗೆ ಕಾರಣ ಆಗಬೇಕಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಪು ತಾಲೂಕು ಕಾಂಗ್ರೆಸ್ ಮುಖಂಡ ದಿವಾಕರ್ ಶೆಟ್ಟಿ ಅವರ ಮನೆಯಲ್ಲಿ ರಾತ್ರೋರಾತ್ರಿ ಕಳ್ಳತನ ನಡೆದಿರುವಂಥದ್ದು. ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿರುವಂಥದ್ದು, ಬಾಗಿಲನ್ನು ಮುರಿದು ಕಳ್ಳತನವನ್ನು ಮಾಡಿರುವಂಥದ್ದು. ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ದಿವಾಕರ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತವಾಗಿ ಮುಂಬೈಗೆ ತೆರಳಿದಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನು ಮಾಡಲಾಗಿದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೇಲ್ಭಾಗದ ಮಹಡಿಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಗೋಚರಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನಲಾಗ್ತಾ ಇದೆ. ಸದ್ಯಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಕೂಡ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಕಾಪು ಭಾಗದಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಕಳ್ಳತನದ ಪ್ರಕರಣಗಳು ನಡೆದಿರುವಂಥದ್ದು. ಕೆಲವು ದಿನಗಳ ಹಿಂದೆ 40 ಲಕ್ಷ ಕಳ್ಳತನ ಆಗಿರುವಂಥದ್ದು, 1 ಕೋಟಿಯ ಚಿನ್ನವೂ ಕೂಡ ಕಳ್ಳತನ ಆಗಿರುವಂಥ ಪ್ರಕರಣ ಉಡುಪಿಯಲ್ಲಿ ಕಾಪು ಭಾಗದಲ್ಲಿ ನಡೆದಿರುವಂಥದ್ದು. ಅದು ಕೂಡ ಯಾವುದೂ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಇಂತಹ ಕಳ್ಳತನವನ್ನ UP ಭಾಗದಿಂದ ಕೂಲಿ ಕೆಲಸವನ್ನು ಹುಡುಕಿಕೊಂಡ ಬಂದ ಮಂದಿಯೇ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸರ ಸದ್ಯಕ್ಕೆ ಇರುವಂಥ ಪೊಲೀಸರಿಗೆ ಮಾಹಿತಿ. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಭೇದಿಸಿದಾಗ ಇಂಥ ಬಿಹಾರದಿಂದ ಬಂದಂಥ ವ್ಯಕ್ತಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಕಾಪು ಭಾಗದ ಪ್ರಕರಣಗಳು ಯಾವುದು ಕೂಡ ಪತ್ತೆ ಆಗದೇ ಇರುವಂಥದ್ದು ಒಂದಷ್ಟು ಸ್ಥಳೀಯರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಪೊಲೀಸರು ಇನ್ನಾದರೂ ಒಂದಷ್ಟು ಕಠಿಣ ರೀತಿಯಲ್ಲಿ ಒಂದಷ್ಟು ಕಳ್ಳತನದ ಪತ್ತೆಯನ್ನು ಹಚ್ಚುವಂಥ ಕೆಲಸವನ್ನು ಮಾಡುವುದರ ಮೂಲಕ ಸ್ಥಳೀಯರ ನೆಮ್ಮದಿಗೆ ಕಾರಣ ಆಗಬೇಕಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಪು ತಾಲೂಕು ಕಾಂಗ್ರೆಸ್ ಮುಖಂಡ ದಿವಾಕರ್ ಶೆಟ್ಟಿ ಅವರ ಮನೆಯಲ್ಲಿ ರಾತ್ರೋರಾತ್ರಿ ಕಳ್ಳತನ ನಡೆದಿರುವಂಥದ್ದು. ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿರುವಂಥದ್ದು, ಬಾಗಿಲನ್ನು ಮುರಿದು ಕಳ್ಳತನವನ್ನು ಮಾಡಿರುವಂಥದ್ದು. ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ದಿವಾಕರ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತವಾಗಿ ಮುಂಬೈಗೆ ತೆರಳಿದಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನು ಮಾಡಲಾಗಿದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೇಲ್ಭಾಗದ ಮಹಡಿಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಗೋಚರಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನಲಾಗ್ತಾ ಇದೆ. ಸದ್ಯಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಕೂಡ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಕಾಪು ಭಾಗದಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಕಳ್ಳತನದ ಪ್ರಕರಣಗಳು ನಡೆದಿರುವಂಥದ್ದು. ಕೆಲವು ದಿನಗಳ ಹಿಂದೆ 40 ಲಕ್ಷ ಕಳ್ಳತನ ಆಗಿರುವಂಥದ್ದು, 1 ಕೋಟಿಯ ಚಿನ್ನವೂ ಕೂಡ ಕಳ್ಳತನ ಆಗಿರುವಂಥ ಪ್ರಕರಣ ಉಡುಪಿಯಲ್ಲಿ ಕಾಪು ಭಾಗದಲ್ಲಿ ನಡೆದಿರುವಂಥದ್ದು. ಅದು ಕೂಡ ಯಾವುದೂ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಇಂತಹ ಕಳ್ಳತನವನ್ನ UP ಭಾಗದಿಂದ ಕೂಲಿ ಕೆಲಸವನ್ನು ಹುಡುಕಿಕೊಂಡ ಬಂದ ಮಂದಿಯೇ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸರ ಸದ್ಯಕ್ಕೆ ಇರುವಂಥ ಪೊಲೀಸರಿಗೆ ಮಾಹಿತಿ. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಭೇದಿಸಿದಾಗ ಇಂಥ ಬಿಹಾರದಿಂದ ಬಂದಂಥ ವ್ಯಕ್ತಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಕಾಪು ಭಾಗದ ಪ್ರಕರಣಗಳು ಯಾವುದು ಕೂಡ ಪತ್ತೆ ಆಗದೇ ಇರುವಂಥದ್ದು ಒಂದಷ್ಟು ಸ್ಥಳೀಯರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಪೊಲೀಸರು ಇನ್ನಾದರೂ ಒಂದಷ್ಟು ಕಠಿಣ ರೀತಿಯಲ್ಲಿ ಒಂದಷ್ಟು ಕಳ್ಳತನದ ಪತ್ತೆಯನ್ನು ಹಚ್ಚುವಂಥ ಕೆಲಸವನ್ನು ಮಾಡುವುದರ ಮೂಲಕ ಸ್ಥಳೀಯರ ನೆಮ್ಮದಿಗೆ ಕಾರಣ ಆಗಬೇಕಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಪು ತಾಲೂಕು ಕಾಂಗ್ರೆಸ್ ಮುಖಂಡ ದಿವಾಕರ್ ಶೆಟ್ಟಿ ಅವರ ಮನೆಯಲ್ಲಿ
ರಾತ್ರೋರಾತ್ರಿ ಕಳ್ಳತನ ನಡೆದಿರುವಂಥದ್ದು. ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿರುವಂಥದ್ದು, ಬಾಗಿಲನ್ನು ಮುರಿದು ಕಳ್ಳತನವನ್ನು ಮಾಡಿರುವಂಥದ್ದು, ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ದಿವಾಕರ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತವಾಗಿ ಮುಂಬೈಗೆ ತೆರಳಿದಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನು ಮಾಡಲಾಗಿದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೇಲ್ಭಾಗದ ಮಹಡಿಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಗೋಚರಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನಲಾಗ್ತಾ ಇದೆ. ಸದ್ಯಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಕೂಡ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಕಾಪು ಭಾಗದಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಕಳ್ಳತನದ ಪ್ರಕರಣಗಳು ನಡೆದಿರುವಂಥದ್ದು. ಕೆಲವು ದಿನಗಳ ಹಿಂದೆ 40 ಲಕ್ಷ ಕಳ್ಳತನ ಆಗಿರುವಂಥದ್ದು, 1 ಕೋಟಿಯ ಚಿನ್ನವೂ ಕೂಡ ಕಳ್ಳತನ ಆಗಿರುವಂಥ ಪ್ರಕರಣ ಉಡುಪಿಯಲ್ಲಿ ಕಾಪು ಭಾಗದಲ್ಲಿ ನಡೆದಿರುವಂಥದ್ದು. ಅದು ಕೂಡ ಯಾವುದೂ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಇಂತಹ ಕಳ್ಳತನವನ್ನ UP ಭಾಗದಿಂದ ಕೂಲಿ ಕೆಲಸವನ್ನು ಹುಡುಕಿಕೊಂಡ ಬಂದ ಮಂದಿಯೇ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸರ ಸದ್ಯಕ್ಕೆ ಇರುವಂಥ ಪೊಲೀಸರಿಗೆ ಮಾಹಿತಿ. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಭೇದಿಸಿದಾಗ ಇಂಥ ಬಿಹಾರದಿಂದ ಬಂದಂಥ ವ್ಯಕ್ತಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಕಾಪು ಭಾಗದ ಪ್ರಕರಣಗಳು ಯಾವುದು ಕೂಡ ಪತ್ತೆ ಆಗದೇ ಇರುವಂಥದ್ದು ಒಂದಷ್ಟು ಸ್ಥಳೀಯರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಪೊಲೀಸರು ಇನ್ನಾದರೂ ಒಂದಷ್ಟು ಕಠಿಣ ರೀತಿಯಲ್ಲಿ ಒಂದಷ್ಟು ಕಳ್ಳತನದ ಪತ್ತೆಯನ್ನು ಹಚ್ಚುವಂಥ ಕೆಲಸವನ್ನು ಮಾಡುವುದರ ಮೂಲಕ ಸ್ಥಳೀಯರ ನೆಮ್ಮದಿಗೆ ಕಾರಣ ಆಗಬೇಕಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಪು ತಾಲೂಕು ಕಾಂಗ್ರೆಸ್ ಮುಖಂಡ ದಿವಾಕರ್ ಶೆಟ್ಟಿ ಅವರ ಮನೆಯಲ್ಲಿ ರಾತ್ರೋರಾತ್ರಿ ಕಳ್ಳತನ ನಡೆದಿರುವಂಥದ್ದು. ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿರುವಂಥದ್ದು, ಬಾಗಿಲನ್ನು ಮುರಿದು ಕಳ್ಳತನವನ್ನು ಮಾಡಿರುವಂಥದ್ದು, ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ದಿವಾಕರ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತವಾಗಿ ಮುಂಬೈಗೆ ತೆರಳಿದಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನು ಮಾಡಲಾಗಿದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೇಲ್ಭಾಗದ ಮಹಡಿಯಲ್ಲಿ ಮಲಗಿದ್ರು ಕೂಡ ಅವರಿಗೆ ಗೋಚರಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಒಂದಷ್ಟು ಚಿನ್ನಾಭರಣಗಳು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನಲಾಗ್ತಾ ಇದೆ. ಸದ್ಯಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಕೂಡ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಕಾಪು ಭಾಗದಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಕಳ್ಳತನದ ಪ್ರಕರಣಗಳು ನಡೆದಿರುವಂಥದ್ದು. ಕೆಲವು ದಿನಗಳ ಹಿಂದೆ 40 ಲಕ್ಷ ಕಳ್ಳತನ ಆಗಿರುವಂಥದ್ದು, 1 ಕೋಟಿಯ ಚಿನ್ನವೂ ಕೂಡ ಕಳ್ಳತನ ಆಗಿರುವಂಥ ಪ್ರಕರಣ ಉಡುಪಿಯಲ್ಲಿ ಕಾಪು ಭಾಗದಲ್ಲಿ ನಡೆದಿರುವಂಥದ್ದು. ಅದು ಕೂಡ ಯಾವುದೂ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಇಂತಹ ಕಳ್ಳತನವನ್ನ UP ಭಾಗದಿಂದ ಕೂಲಿ ಕೆಲಸವನ್ನು ಹುಡುಕಿಕೊಂಡ ಬಂದ ಮಂದಿಯೇ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸರ ಸದ್ಯಕ್ಕೆ ಇರುವಂಥ ಪೊಲೀಸರಿಗೆ ಮಾಹಿತಿ. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಉಡುಪಿ ಜಿಲ್ಲೆಯಲ್ಲಿ ಭೇದಿಸಿದಾಗ ಇಂಥ ಬಿಹಾರದಿಂದ ಬಂದಂಥ ವ್ಯಕ್ತಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಕಾಪು ಭಾಗದ ಪ್ರಕರಣಗಳು ಯಾವುದು ಕೂಡ ಪತ್ತೆ ಆಗದೇ ಇರುವಂಥದ್ದು ಒಂದಷ್ಟು ಸ್ಥಳೀಯರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಪೊಲೀಸರು ಇನ್ನಾದರೂ ಒಂದಷ್ಟು ಕಠಿಣ ರೀತಿಯಲ್ಲಿ ಒಂದಷ್ಟು ಕಳ್ಳತನದ ಪತ್ತೆಯನ್ನು ಹಚ್ಚುವಂಥ ಕೆಲಸವನ್ನು ಮಾಡುವುದರ ಮೂಲಕ ಸ್ಥಳೀಯರ ನೆಮ್ಮದಿಗೆ ಕಾರಣ ಆಗಬೇಕಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.